ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಿಜೆಪಿ ಮುಖಂಡ ಯದುವೀರ್ ಒಡೆಯರ್ ಅವರು ತಾಲೂಕಿನ ಹಲವು ಗ್ರಾಮಾಂತರ ಭಾಗಗಳಲ್ಲಿ ಮಂಗಳವಾರ ಚುನಾವಣಾ ಪ್ರಚಾರ ನಡೆಸಿದರು. ಈ ವೇಳೆ ಬೆಕ್ಕರೆ ಗ್ರಾಮದಲ್ಲಿ ಯದುವೀರ್ ಒಡೆಯರ್ ಅವರು ಮಾತನಾಡಿ, ಕಳೆದ 10 ವರ್ಷಗಳ ಅವಧಿಯಲ್ಲಿ ಎಲ್ಲಾ ವರ್ಗದ ಜನರಿಗಾಗಿ ಹಲವು ಜನಪರ ಯೋಜನೆಗಳನ್ನು ಜಾರಿ ಮಾಡಿ ಇಡೀ ವಿಶ್ವವೇ ಮೆಚ್ಚುವಂತ ಆಡಳಿತ ನೀಡಿದ ಕೀರ್ತಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತೆ. ದೇಶದ ಹಿತರಕ್ಷಣೆ ಹಾಗೂ ಅಭಿವೃದ್ಧಿಗಾಗಿ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಮತದಾರರು ಆಶೀರ್ವದಿಸಬೇಕು. ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ದು, ತಂಬಾಕು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಸೇರಿದಂತೆ ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆ ಸದಾ ನಿಂತು ಕೆಲಸ ಮಾಡುತ್ತೇನೆ. ಈ ನಿಟ್ಟಿನಲ್ಲಿ ನನಗೆ ಮತ ನೀಡಿ ಗೆಲ್ಲಿಸುವಂತೆ ಕೋರಿದರು. ಈ ವೇಳೆ ಬೆಕ್ಕರೆ ಗ್ರಾಮಸ್ಥರು ಅಭ್ಯರ್ಥಿ ಯದುವೀರ್ ಒಡೆಯರ್, ಮಾಜಿ ಶಾಸಕರಾದ ಕೆ ಮಹದೇವ್ ಹಾಗೂ ಎಚ್.ಸಿ. ಬಸವರಾಜ್ ಅವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಕೊಪ್ಪ ರಾಜೇಂದ್ರ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಅಣ್ಣಯ್ಯ ಶೆಟ್ಟಿ, ಮುಖಂಡರಾದ ಹೇಮಂತ್ ಕುಮಾರ್ ಗೌಡ, ವಸಂತ್ ಕುಮಾರ್, ಎಂಎಂ ರಾಜೇಗೌಡ, ಆರ್ಟಿ ಸತೀಶ್, ನಳಿನಿ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಬೆಕ್ಕರೆ ಗ್ರಾಮಸ್ಥರು ಇದ್ದರು. भारत माता की जय, भारतीय जनता पार्टी की जय, यदुवीर की जय, नरेंद्र मोदी की जय, एच.ಡಿ. ದೇವೇಗೌಡ की जय, ಯಡಿಯೂರಪ್ಪ की जय, ಕುಮಾರಸ್ವಾಮಿ की जय. ಈಗ ನಿಮ್ಮನ್ನು ಉದ್ದೇಶಿಸಿ ಅಭ್ಯರ್ಥಿಗಳು ಮೈಕ್ ಇಲ್ಲ, ಆದರೂ ಯಾರು ಗಲಾಟೆ ಮಾಡಬಾರದು, ತಾಳ್ಮೆಯಿಂದ ಎಲ್ಲ ಕೇಳಿ ನಿಮ್ಮನ್ನು ಉದ್ದೇಶಿಸಿ ಮತ ಯಾಚನೆ ಮಾಡ್ತಾರೆ. ಶಾಸಕರಾದ ಶ್ರೀ ಮಹದೇವ್ ಅವರೇ, ಬಸವರಾಜ್ ಅವರೇ, ಪಕ್ಷದ ಎಲ್ಲ ಮುಖಂಡರೇ, ಮಂಜುನಾಥ್ ಅವರೇ, ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಬೆಳಗ್ಗೆಯಿಂದ ಇನ್ನೇನು ಕೂಡ ಈ ಒಂದು ಮರಿಯಪಟ್ಟಣದ ಎಲ್ಲ ಗ್ರಾಮಕ್ಕೆ ಭೇಟಿ ನೀಡ್ತಾ ಬಂದಿದ್ದೀವಿ. ದೇಶದಿಂದ ಎಲ್ಲರಿಗೂ ಗೊತ್ತಿದೆ, ಪ್ರಧಾನಮಂತ್ರಿ ಏನು ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಮತ್ತು ಭಾರತೀಯ ಪಾರಂಪರ್ಯದ ಸಂರಕ್ಷಣೆಗಾಗಿ ಎಲ್ಲ ಕೆಲಸವನ್ನು ಮಾಡಿದರೆ ಎಲ್ಲ ಒಂದು ಇಡೀ ಭಾರತಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈ ಸಮಾಜವನ್ನು ಮುಂದುವರಿತಾ ಬಂದಿದೆ. 10 ವರ್ಷದಲ್ಲಿ ಅವರು ಮಾಡಿದವರು ಎಷ್ಟು ಕೆಲಸ ಅಂದರೆ 25 ವರ್ಷದಲ್ಲಿ ಏನೇನು ಕೆಲಸಗಳಾಗಿದೆ 20 ವರ್ಷದಲ್ಲಿ ಆಗಲೇ ಮುಗಿಸಿದ್ದಾರೆ. ಒಂದು ಫ್ರೆಜೈಲ್ 5 ಅಂದರೆ ಅಸಮತೋಲಿತವಾದ ಆರ್ಥಿಕತೆಯಿಂದ ಇವತ್ತು ಬಲಿಷ್ಠ 5 ಆರ್ಥಿಕತೆಯ ಪಟ್ಟಿಯಲ್ಲಿ ಸೇರಿರುವಂಥದ್ದು ನಮ್ಮ ಭಾರತ. ಫ್ರೆಜೈಲ್ 5 ಟು ಟಾಪ್ 5 ಪ್ರಧಾನಮಂತ್ರಿ ಅವರ ಆಡಳಿತದಿಂದ ಆರ್ಥಿಕ ಪ್ರಗತಿ ಆಗ್ತಾ ಇದೆ. ದೇಶದ ಒಂದು ಹಿತರಕ್ಷಣೆಗೋಸ್ಕರ ಭಾಳಷ್ಟು ಕೆಲಸವನ್ನು ನಡೆದಿದೆ. ಇಷ್ಟೆಲ್ಲ ಕೆಲಸಗಳು ಮಾಡುತ್ತಾ ಅವರು ಹೇಳಿದ್ದಾರೆ. ಬರೀ ಇದು ನಮ್ಮ ಟ್ರೇಲರ್ ಅಂತ. ಬರ ವರ್ಷಗಳಲ್ಲಿ ವಿಕಸಿತ ಭಾರತ 2047 ಈ ದೇಶದ ಅಭಿವೃದ್ಧಿ ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಬೆಂಬಲಕ್ಕಾಗಿ ನಾವು ನಿಂತಬೇಕಾದರೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಆದಷ್ಟು ಏನಿರ್ಬೋದು ನಾಯಕರಿರ್ಬೋದು ಎಲ್ಲರೂ ಖಂಡಿಸಿದ್ದಾರೆ. ತಂಬಾಕು ಬೆಳೆಗಾರರ ವಿಷಯ ಇರ್ಬೋದು, ಅನೇಕ ಸಣ್ಣ ಪುಟ್ಟ ದೊಡ್ಡ ವಿಷಯಗಳು ಎಲ್ಲನೂ ಬಂದು ಖಂಡಿಸಿದ್ದಾರೆ. ಎಲ್ಲರ ಜೊತೆಗಿದ್ದೀವಿ, ನಿಮ್ಮ ಜೊತೆಗೆ ಕೆಲಸ ಮಾಡ್ತೀವಿ. ನಿಮ್ಮ ಸಲಹೆಯೊಂದಿಗೆ ನಿಮ್ಮ ಸಹಕಾರ ಮಾಡಿ ನಮ್ಮ ಪರಿಯರ್ನ ಮುಂದುವರಿತೀವಿ ಅಂತ ಹೇಳ್ತಾ ಭಾಳಷ್ಟು ಪ್ರಚಾರ ನಡೆದಿದೆ. ಆ ಮನೆಯಲ್ಲಿ ನಾವು ಹೇಗೆ ಹೋಗ್ಬೋದು, ಗ್ರಾಮ ಪ್ರಚಾರ ಅಂತ ಎಲ್ಲನೂ ದಯವಿಟ್ಟು ಒಂದು ಕಡೆ ಇಡಿ. ನಮ್ಮ ತಂದೆ ಅವರು ಕೂಡ ಸಂಸದನಾಗಿದ್ದ ಸಮಯದಲ್ಲಿ ಬರ್ತಾಯಿದ್ರು ಎಲ್ಲ ಕಡೆ. ಮರಿಯಪಟ್ಟಣ ಬಗ್ಗೆ ಅಂತೂ ಭಾಳ ಒಂದು ಕಾಲೇಜು ಪ್ರೀತಿ ಇದೆ ಯಾವಾಗಲೂ. ನನಗೂ ಕೂಡ ಒಂದು ವಾತಾವರಣ, ಸುಂದರ ಮರಿಯಪಟ್ಟಣವನ್ನು ಈ ವಾತಾವರಣ ಉಳಿಸುವಂಥದ್ದು ನನ್ನ ಪ್ರಥಮ ಕಾರ್ಯ ಆಗಿದೆ.